ಇಂಡಸ್ಟ್ರಿ ಮಾತ್ರವಲ್ಲದೆ ಹಲವು ಇಂಡಸ್ಟ್ರಿಗಳಲ್ಲಿ ಹಲವು ನಟ ನಟಿಯರಿದ್ದಾರೆ. ಸಿನಿಮಾ, ಸೀರಿಯಲ್ ಹೀಗೆ ಅನೇಕ ರೀತಿಯಾದಂಥ ಕಲಾ ಅಭಿಮಾನಿಗಳು ಹೇಗಿದ್ದಾರೋ ಕಲಾವಿದರು ಕೂಡ ಹಾಗೆ ಇದ್ದಾರೆ. ಕಲಾವಿದರಿಗೆ ಯಾವುದೇ ಧರ್ಮ, ಜಾತಿ ಅನ್ನೋದು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ಬೇರೆ ಬೇರೆ ಧರ್ಮದ ನಟ ನಟಿಯರಿದ್ದಾರೆ. ಆದರೆ ನಮಗೆ ಇವತ್ತಿನವರೆಗೂ ಅವರು ಆ ಧರ್ಮದವರು, ಈ ಧರ್ಮದವರು ಅನ್ನೋದು ಗೊತ್ತಿಲ್ಲ. ಆದರೆ ಗೊತ್ತಾದಂಥ ಸಂದರ್ಭದಲ್ಲಿ ಆಶ್ಚರ್ಯನೂ ಅನ್ಸುತ್ತೆ, ಖುಷಿನೂ ಅನ್ಸುತ್ತೆ. ಯಾಕಂದ್ರೆ ಬೇರೆ ಧರ್ಮದವರಾಗಿದ್ರೂ ಅವರ ಮಾತೃಭಾಷೆ ಬೇರೆ ಆಗಿದ್ರೂ, ಮನೆಯಲ್ಲಿ ಮಾತಾಡೋ ಭಾಷೆ ಬೇರೆ ಆಗಿದ್ರೂ ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಮಾತಾಡೋದನ್ನ ನೋಡಿದಾಗ ಖುಷಿ ಆಗತ್ತೆ. ಅದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಕನ್ನಡ ಸೀರಿಯಲ್ ಪೈಕಿ ಅನೇಕರು ಮುಸ್ಲಿಂ ಧರ್ಮದ ನಟ ನಟಿಯರಿದ್ದಾರೆ. ಯಾರೆಲ್ಲ ಇದ್ದಾರೆ, ಅವರು ಹಿನ್ನೆಲೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಅಮ್ಮನ ಮುದ್ದಿನ ಮಗನಾಗಿ ತುಂಬಾನೇ ಕೂಲ್ ಅಂಡ್ ಕಾಮ್ ಆಗಿ ಮುದ್ದಿನ ಹೆಂಡತಿಯನ್ನ ಪ್ರೀತಿ ಮಾಡುವ ಹುಡುಗನಾಗಿ ಕಾಣುವ ಅವಿನಾಶ್ ಅರ್ಫತ್ ಶರೀಫ್ ಅಂತ ಹೆಸರು. ಅರ್ಫತ್ ಶರೀಫ್ ಮುಸ್ಲಿಂ ಧರ್ಮದವರು. ಎಷ್ಟೋ ಜನಕ್ಕೆ ಇವತ್ತಿಗೂ ಈ ಕ್ಷಣಕ್ಕೂ ಗೊತ್ತಿಲ್ಲ ಅವಿನಾಶ್ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ಅಂತ. ಮುಸ್ಲಿಂ ಧರ್ಮದವರಾದ ಅರ್ಫತ್ ಶರೀಫ್ ಅವರಿಗೆ ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಅನೇಕ ಸೀರಿಯಲ್ಗಳಲ್ಲಿ ಸೈಡ್ ರೋಲ್ ಅಲ್ಲಿ ನಟಿಸಿದ್ದಾರೆ. ಇದೀಗ ಶ್ರೀರಸ್ತು ಶುಭಮಸ್ತುವಿನಲ್ಲಿ ಮಿಂಚ್ತಾ ಇದ್ದಾರೆ. ಇನ್ನು ಜೀ ಕನ್ನಡದಲ್ಲೇ ಪ್ರಸಾರವಾಗುವ ಇನ್ನೊಂದು ಸೀರಿಯಲ್ ಶ್ರಾವಣಿ ಸುಬ್ರಹ್ಮಣ್ಯ ಶುರುವಾದ ಕೆಲವೇ ದಿನಗಳಲ್ಲಿ ಟಾಪ್ 2 ಸ್ಥಾನಕ್ಕೆ ಬಂದು ನಿಂತುಬಿಟ್ಟಿತ್ತು. ಇವತ್ತಿಗೂ ಈ ಸೀರಿಯಲ್ ಅಂತ ಅಂದ್ರೆ ಅನೇಕರಿಗೆ ಪ್ರೀತಿ, ಅನೇಕರಿಗೆ ಇಷ್ಟ. ಈ ಹಿಂದೆ ಕೂಡ ಇವರು ಕನಿಕಾ ಅನ್ನುವಂಥ ಒಂದು ಸೀರಿಯಲ್ ಅಲ್ಲಿ ನಡೆಸಿದ್ರು. ಇವರ ಹೆಸರು ಸಹಜವಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೀರಿಯಲ್ ಅಲ್ಲಿ ಏನ್ ಕರೀತಾರೋ ಶ್ರಾವಣಿ ಮೇಡಮ್ ಅಂತ ಅದೇ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇವರ ಹೆಸರು ಆಸಿಯಾ. ಹೌದು, ಬಹುತೇಕ ಮಂದಿಗೆ ಗೊತ್ತಿಲ್ಲದ ಹೆಸರು ಆಸಿಯಾ ಫಿರ್ದೋಸ್. ಆಸಿಯಾ ಫಿರ್ದೋಸ್ ಈ ಹಿಂದೆ ಕೂಡ ಅನೇಕ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಮೇನ್ ರೋಲ್ ಆಗು ಕೂಡ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೊಬ್ಬರು ಮಾಡೆಲ್. ಬಹುತೇಕ ಮಂದಿಗೆ ಗೊತ್ತಿಲ್ಲ ಇವರು ಮಾಡೆಲ್ ಅಂತ. ಇವರು ಕೂಡ ಮುಸ್ಲಿಂ ಧರ್ಮದವರು. ಆಸಿಯಾ ಫಿರ್ದೋಸ್ ಅವರು ಮುಸ್ಲಿಂ ಧರ್ಮದವರಾದ್ರೂ ಕೂಡ ಕಲಾವಿದರಿಗೆ ಯಾವುದೇ ಭಾಷೆ ಅಥವಾ ಧರ್ಮ ಅನ್ನೋದು ಮುಖ್ಯ ಆಗೋದಿಲ್ಲ, ಕಲೆ ಮಾತ್ರ ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ಯಾಕಂದ್ರೆ ಪಕ್ಕಾ ಹಿಂದೂ ಹುಡುಗಿ ರೀತಿಯಲ್ಲೂ ಕೂಡ ರೆಡಿ ಆಗ್ತಾರೆ. ನೋಡೋದಕ್ಕೆ ಸಂಪ್ರದಾಯಸ್ಥ ಹುಡುಗಿ ಅಂತ ಅನಿಸ್ತಾರೆ. ಆ ಪಾತ್ರಕ್ಕೆ ತಕ್ಕಂಗೆನೆ ಕರಿಮಣಿಯಿಂದ ಹಿಡಿದು, ಹಣೆಗಿಡೋದ್ರಿಂದ ಹಿಡಿದು, ಕುಂಕುಮ ಜೊತೆಗೆ ಹೂವನ್ನ ಮುಡಿಯೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಮಾಡ್ತಾರೆ. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ವಿಚಾರ ಅಂತಂದ್ರೆ ಆಸಿಯಾ ಫಿರ್ದೋಸ್ ಕೂಡ ಮುಸ್ಲಿಂ ಸಮುದಾಯದವರು ಅಂತ. ಇವರು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ರು. ಹಿಂದಿ ಸೇರಿದಂತೆ ಬೇರೆ ಬೇರೆಯಲ್ಲೂ ಕೂಡ ಇವರಿಗೆ ಸೀರಿಯಲ್ ಆಫರ್ಗಳು ಬಂದಿತ್ತು. ಕನ್ನಡದಲ್ಲೇ ಮಿಂಚಬೇಕು ಅನ್ನೋದು ಇವರ ಮಹದಾಸೆ ಆಗಿತ್ತು. ಆ ಕಾರಣಕ್ಕಾಗಿಯೇ ಕನ್ನಡದಲ್ಲಿ ಇದೀಗ ಇವರದ್ದು 2ನೇ ಸೀರಿಯಲ್ ಆಗಿದೆ. ಇವರ ಕನ್ನಡ ಕೂಡ ಸ್ಪಷ್ಟವಾಗಿದೆ. ನೋಡಿದವರಿಗೆ ಇವ್ರ ಮನೆಯಲ್ಲಿ ಉರ್ದು ಮಾತಾಡ್ತಾರೆ, ಉರ್ದು ಮಾತೃಭಾಷೆ, ಇವ್ರಿಗೆ ಕನ್ನಡ ಸ್ಪಷ್ಟತೆ ಅನ್ನೋದಿಲ್ಲ ಅಥವಾ ಕನ್ನಡ ಕರೆಕ್ಟಾಗಿ ಮಾತಾಡಕ್ಕೆ ಬರಲ್ಲ ಹೀಗೆ ಅನ್ಸೋದೇ ಇಲ್ಲ. ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋದ್ರಿಂದ ಮತ್ತು ಯಾವುದೇ ಪಾತ್ರಕ್ಕೆ ಜೀವ ತುಂಬೋದ್ರಿಂದ ಯಾರು ಕೂಡ ಗೆಸ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಈಕೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಅಂತ. ಹಾಗಾಗಿ ತುಂಬ ಜನಕ್ಕೆ ಈಗ ವಿಚಾರ ಗೊತ್ತಾದ್ಮೇಲೆ ಶಾಕ್ ಆಗಿದೆ. ಹೌದಾ, ಆಸಿಯಾ ಫಿರ್ದೋಸ ಇವ್ರ ಹೆಸರು? ನಾವೆಲ್ಲ ನಮ್ಮ ಶ್ರಾವಣಿ ಮೇಡಮು ಅಂತ ಕರಿತಾ ಇದ್ವಿ. ಒಳ್ಳೆ ಹುಡುಗಿಯವರು, ಒಳ್ಳೆ ಅವಕಾಶಗಳು ಸಿಗಲಿ, ಕನ್ನಡದಲ್ಲಿ ಬೆಳೀಲಿ, ಇನ್ನೊಂದಷ್ಟು ಅವಕಾಶಗಳನ್ನು ಬಾಚಿಕೊಳ್ಳಿ ಅನ್ನೋದು ಎಲ್ಲರ ಆಶಯ ಆಗಿದೆ. ಸೊ ಇವರಿಬ್ರು ಮಾತ್ರ ಅಲ್ಲ, ಇನ್ನು ಉಳಿದಂತೆ ನಾವು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡೋದಾದ್ರೆ ನಿಜವಾಗ್ಲೂ ಕೂಡ ನಿಮ್ಗಳಿಗೂ ಕೂಡ ಶಾಕ್ ಆಗ್ಬೋದು. ಆಸಿಯಾ ಬೇಗಂ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾರೆ. ಅದಾದಮೇಲೆ ಇದೀಗ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಆಸಿಯಾ ಬೇಗಂ ಕೂಡ ಬಹುತೇಕ ಮಂದಿಗೆ ಗೊತ್ತಿಲ್ಲ ಇವರು ಮುಸ್ಲಿಂ ಸಮುದಾಯದ ಅಥವಾ ಬೇರೆ ಧರ್ಮದ ಹೆಣ್ಣು ಮಗಳು ಅಂತ. ಯಾಕಂದರೆ ಇವರ ಉಡುಗೆ ತೊಡುಗೆ, ಇವರ ಮಾತು ಎಲ್ಲವೂ ಕೂಡ ನೋಡಿದಾಗ ನಮ್ಮವರೇನೋ ಅಂತ ಅನಿಸುವಷ್ಟು ಹತ್ತಿರ ಅನಿಸ್ತಾರೆ. ಅಂದರೆ ನಮ್ಮ ಪಕ್ಕದ ಮನೆ ಹುಡುಗಿನೇನೋ, ನಮ್ಮನೆಯ ಹುಡುಗಿನೇನೋ, ಅಥವಾ ಇವರು ಪಕ್ಕ ಕನ್ನಡತಿ ಏನು ಅಂತ. ಮಾತೃಭಾಷೆ ಕನ್ನಡ ಅಲ್ಲದೆ ಇದ್ರೂ ಉರ್ದು ಆಗಿದ್ರೂ ಕೂಡ ಸ್ಪಷ್ಟವಾಗಿ ಮಾತನಾಡ್ತಾರೆ. ಮತ್ತು ಇಲ್ಲಿಯ ನೇಟಿವಿಟಿಗೆ ತಕ್ಕಂತೆ ಹಬ್ಬ ಹುಣ್ಣಿಮೆಗಳಿಗೆಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇವರು ಕೂಡ ತುಂಬಾ ಫೇಮಸ್ ಆಗಿದ್ದಾರೆ, ಆಸಿಯಾ ಬೇಗಂ ಅಂತ. ಇದೀಗ ರಿಯಾಲಿಟಿ ಶೋಗಳ ಮುಖಾಂತರವಾಗಿ ಮನೆ ಮಾತಾದವರು ಜನರಿಗೆ ತೀರಾ ಹತ್ತಿರ ಆಗಿದ್ದಾರೆ. ಇವರು ಹನುಮಂತು ಜೊತೆಗೆ ಪೇರಾದಂಥ ಸಂದರ್ಭದಲ್ಲಿ ಲಂಬಾಣಿ ವೇಷವನ್ನು ಕೂಡ ಧರಿಸಿದ್ರು. ಆಗ್ಲೂ ಕೂಡ ಗೊತ್ತಿರಲಿಲ್ಲ ತುಂಬ ಜನಕ್ಕೆ ಇವರು ಮುಸ್ಲಿಂ ಧರ್ಮದವರು ಅಂತ. ಇನ್ನುಳಿದಂತೆ ಇನ್ನು ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ
ನೋಡ್ತಾ ಹೋಗೋದಾದರೆ ಈಗಾಗಲೇ ಆಸಿಯಾ ಬೇಗಂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ಬೇರೂರಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಮತ್ತು ಸೀರಿಯಲ್ಗಳಿಂದ ಆಫರ್ ಬಂದರೆ ಅದುಗಳನ್ನು ಒಪ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲೂ ಕೂಡ ಇದ್ದಾರೆ. ಆ ಆಫರ್ಗಳು ಬರಲಿ, ಅವ್ರಿಗೂ ಕೂಡ ಅವಕಾಶಗಳು ಸಿಗಲಿ ಅನ್ನೋದು ಆಶಯ. ಇನ್ನು ಮುಂದೆ ಆ, ಸುಹಾನ ಸೈಯದ್ ಝೀ ಕನ್ನಡದಲ್ಲಿ ಸರಿಗಮಪ ಮುಖಾಂತರವಾಗಿ ಎಲ್ರಿಗೂ ಪರಿಚಯವಾದವರು. ಬಹುತೇಕ ಮಂದಿಗೆ ಇವರು ಮುಸ್ಲಿಂ ಧರ್ಮದವರು ಅನ್ನೋದು ಚೆನ್ನಾಗೇ ಗೊತ್ತಿದೆ. ಯಾಕಂದರೆ ಇವರು ಝೀ ಕನ್ನಡದಲ್ಲಿ ಹಾಡು ಹೇಳೋಕೆ ಅಂತ ಬಂದಂಥ ಸಂದರ್ಭದಲ್ಲೇ ಒಂದಷ್ಟು ಕಾಂಟ್ರವರ್ಸಿಗಳಾಗಿತ್ತು. ಒಂದಷ್ಟು ಸಂಘಟನೆಗಳು, ಸಂಘ ಸಂಸ್ಥೆಗಳು ಇವರ ವಿರುದ್ಧ ತಿರುಗಿ ಬಿದ್ದಿದ್ದು ಇದೆ. ಆ ಸಂದರ್ಭದಲ್ಲಿ ಇವರು ಕಷ್ಟ ಕಾಲವನ್ನು ಅನುಭವಿಸಿದ್ರು. ಇವ್ರಿಗೂ ಇವರ ಫ್ಯಾಮಿಲಿಗೂ ಒಂದು ಭಯ ಇತ್ತು. ಯಾಕಂದರೆ ನೀನು ಹಾಡು ಹೇಳಬಾರ್ದು, ನೀನು ಮುಸ್ಲಿಂ ಧರ್ಮದವರು, ಮೈಕ್ ಮುಂದೆ ಹೋಗಬಾರ್ದು, ಲಿಪ್ಸ್ಟಿಕ್ ಹಚ್ಚಬಾರ್ದು ಅಥವಾ ಮೇಕಪ್ ಮಾಡ್ಕೊಳ್ಬಾರ್ದು, ಬುರ್ಕಾ ಇಲ್ಲದೆ ಎಲ್ಲೂ ಹೋಗಬಾರ್ದು, ಈ ಥರದ್ದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಾಗಿತ್ತು. ಅದೆಲ್ಲವನ್ನ ಮೆಟ್ಟು ನಿಂತು ತಾನೊಬ್ಬ ಉತ್ತಮ ಹಾಡುಗಾರ್ತಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಇವತ್ತಿಗೂ ಅನೇಕ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಸುಹಾನ ಸೈಯದ್ ಅಂತೂ ಇದ್ದೇ ಇರ್ತಾರೆ. ಅವರಿಗೆ ನನಗೆ ಗೊತ್ತಿರೋದು ಹಾಡು ಹೇಳೋದು ಒಂದೇ, ಇದನ್ನು ಹೊರತುಪಡಿಸಿ ಇನ್ನೇನು ಗೊತ್ತಿಲ್ಲ, ಇದೇ ನನ್ನ ಉಸಿರು. ಹಾಗಾಗಿ ಧರ್ಮ ಅಥವಾ ಜಾತಿ ಅಥವಾ ಭಾಷೆ ಯಾವುದೇ ಅಡ್ಡ ಬಂದ್ರೂ ಕೂಡ ನಾನು ಅದನ್ನು ಮೆಟ್ಟು ನಿಲ್ತೀನಿ. ನನಗೆ ನನ್ನ ಕಲೆಗೆ ಗೌರವ ಕೊಡೋದಕ್ಕೆ ಮಾತ್ರ ಗೊತ್ತು ಅಂತ ಸುಹಾನ ಸೈಯದ್ ಇವತ್ತಿಗೂ ಕೂಡ ಹೆಸರು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿ ಕೂಡ ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಕನ್ನಡದ ಎಲ್ಲ ಹಾಡುಗಳನ್ನು ಸ್ಪಷ್ಟವಾಗಿ ಹಾಡ್ತಾರೆ ಸುಹಾನ ಸೈಯದ್. ಇನ್ನು ಬಹುತೇಕ ಮಂದಿಗೆ ಗೊತ್ತಿರೋ ಹಾಗೇನೆ ರೆಹಮಾನ್ ಹಾಸನ್ TV9ನಲ್ಲಿ ನಿರೂಪಕರಾಗಿ ಕೆಲಸ ಮಾಡಿದವರು. ಒಬ್ಬ ನಿರೂಪಕನಾಗಿ ಕೆಲಸ ಮಾಡಬೇಕು ಅಂತಂದರೆ ಕನ್ನಡ ಸ್ಪಷ್ಟವಾಗಿ ಗೊತ್ತಿರಬೇಕು, ತುಂಬ ಚೆನ್ನಾಗಿ ಕನ್ನಡ ಮಾತಾಡಬೇಕು, ಬಹಳ ಬೇಗ ಮಾತಾಡಬೇಕು. ಆ ಕೆಲಸವನ್ನು ರೆಹಮಾನ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಹೆಸರಿನ ಮುಖಾಂತರವಾಗಿ ತುಂಬ ಜನಕ್ಕೆ ಗೊತ್ತಿದೆ ಇವರು ಮುಸ್ಲಿಂ ಅಂತ. ಬಿಗ್ ಬಾಸ್ ಮುಖಾಂತರವಾಗಿಯೂ ಕೂಡ ಜನರ ಮನಸ್ಸನ್ನು ಗೆದ್ದಿದ್ರು. ಹಾಗೆಯೇ ಒಂದೆರಡು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ರೆಹಮಾನ್ ಅವರು ಇವತ್ತಿಗೂ ಕೂಡ ಯಾವುದೇ ಹಬ್ಬ ಹುಣ್ಣಿಮೆಗಳಾಗಿರಲಿ, ಆ ಹಬ್ಬ ಹುಣ್ಣಿಮೆಗಳನ್ನು ಅವರೂ ಕೂಡ ಆಚರಿಸ್ತಾರೆ. ಅದು ಹಿಂದೂ ಧರ್ಮದಾಗಿರಲಿ ಅಥವಾ ಯಾವುದೇ ಧರ್ಮದಾಗಿರಲಿ. ಹಾಗಾಗಿ ಇವರು ಕೂಡ ಯಾವುದೋ ಬೇರೆ ಧರ್ಮಕ್ಕೆ ಸೇರಿದವರು ಅಂತ ಅನಿಸೋದಿಲ್ಲ. ಮತ್ತು ಇವರ ಕನ್ನಡ ತುಂಬ ಸ್ಪಷ್ಟವಾಗಿ ಇರೋದ್ರಿಂದ ಕನ್ನಡ ಭಾಷೆಯ ಮೇಲಿನ ಹಿಡಿತ, ಕನ್ನಡ ಭಾಷೆಯ ಮೇಲಿನ ಗೌರವ, ಅನ್ನಕೊಟ್ಟ ಭಾಷೆಯನ್ನು ಗೌರವಿಸುವಂಥ ಇವರ ಬುದ್ಧಿ ಎಲ್ರಿಗೂ ಇಷ್ಟ ಆಗತ್ತೆ. ರೆಹಮಾನ್ ಹಾಸನ್ ಅವರು ಕೂಡ ಮುಸ್ಲಿಂ ಅನ್ನೋದು ಗೊತ್ತಿದ್ದೂ ಅನೇಕರಿಗೆ ಇದು ಆಶ್ಚರ್ಯ ಕೂಡ ಹೌದು. ಇನ್ನುಳಿದಂತೆ ಇನ್ಯಾರೆಲ್ಲ ಇದ್ದಾರೆ ಅಂತ ನಾವು ಗಮನಿಸೋದಾದರೆ, ಗೃಹ ಪ್ರವೇಶ ಸೀರಿಯಲ್ನ ಮುಖಾಂತರವಾಗಿ ಮನೆ ಮಾತಾಗಿರುವಂತಹ ಸಿಮ್ರನ್ ಅವರು ಕೂಡ ಈ ಹಿಂದೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಅಲ್ಲಲ್ಲಿ ಅಭಿನಯಿಸ್ತಾ ಇದ್ರು, ನಟಿಸ್ತಾ ಇದ್ರು. ಇದೀಗ ಗೃಹ ಪ್ರವೇಶ ಸೀರಿಯಲ್ ಮುಖಾಂತರವಾಗಿ ಎಲ್ಲರ ಮನೆ ಮಾತಾಗಿದ್ದಾರೆ. ಸಿಮ್ರನ್ ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಇಲ್ಲ. ಯಾಕಂದರೆ ಅವರು ಕೂಡ ಹಾಗೇನೆ ಎಲ್ಲ ರೀತಿಯಾದಂಥ ಉಡುಗೆ ತೊಡುಗೆಗಳನ್ನು ತೊಡ್ತಾರೆ. ಹಾಗೆಯೇ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡ್ತಾರೆ. ತಮಗೆ ಯಾವ ಸೀರಿಯಲ್ನಲ್ಲಿ ಯಾವ ಪಾತ್ರ ಸಿಕ್ಕಿದೆಯೋ ಆ ಪಾತ್ರಕ್ಕೆ ತಕ್ಕಂತೆಯೇ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವರ ಧರ್ಮ ಯಾವುದು, ಇವರ ಜಾತಿ ಯಾವುದು, ಇವರ ಭಾಷೆ ಯಾವುದು, ಇದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಸಿಮ್ರನ್ ಅವ್ರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆ ಇದೆ. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಆಫರ್ಗಳು ಸಿಮ್ರನ್ ಅವರಿಗೆ ಬರಲಿ, ಇನ್ನೊಂದಷ್ಟು ಹೆಸರುಗಳನ್ನು ಮಾಡಲಿ ಅನ್ನೋದು ಎಲ್ಲರ ಆಶೆ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾವ ನಟಿಯರು, ಯಾವ ನಟರು ಈ ಪೈಕಿ ನಿಮಗಿಷ್ಟ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.